ರಾಜ್ಯದಲ್ಲಿ ಚರ್ಚೆ ಆಗ್ತಿರೋದು ಜಾತಿ ಗಣತಿಯ ವಿಚಾರ. ಬಿಜೆಪಿ ದೊಡ್ಡ ಮಟ್ಟದ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಇದು ಕಮಿಟ್ಮೆಂಟ್ ಇಲ್ಲ ಅನ್ನುವಂಥ ರೀತಿ ಮಾತಾಡ್ತಾ ಆಡ್ತಾ ಇದೆ. ಬಿಜೆಪಿ ಸದಾಕಾಲ ಸ್ವತಂತ್ರಕ್ಕಿಂತ ಮೊದಲೇ ವರ್ಣಾಶ್ರಮ ಧರ್ಮವನ್ನು ಪೋಷಿಸಿಕೊಂಡು ಬಂದಿರುವಂಥದ್ದು. ಬದಲಾವಣೆಯನ್ನು ಬಯಸೋದಿಲ್ಲ. ಸಾಮಾಜಿಕ ನ್ಯಾಯದ ಬಗ್ಗೆ ನಂಬಿಕೆ ಇಲ್ಲ, ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ. ಅಷ್ಟಕ್ಕೂ ಜಾತಿ ಗಣತಿ ಯಾಕೆ ಮಾಡ್ತಾ ಇದ್ದೀವಿ? ಇಲ್ಲಿ ವಾಸ ಮಾಡ್ತಕ್ಕಂಥ ವಿವಿಧ ಕೋಮಿನ ಜನರು, ಸಮುದಾಯಗಳ ಜನರು, ಅದು ಧರ್ಮದ ಜನರು, ಭಾರತೀಯರು, ಕರ್ನಾಟಕದವರು, ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳು ಹೇಗಿದ್ದಾವೆ ಅಂತ ತಿಳ್ಕೊಳ್ಳೋಕ್ಕೆ, ಇದು ಯಾರ ಮೇಲೂ ಎತ್ಕಟ್ಟೋಕ್ಕೋ, ಯಾರನ್ನ ಮೇಲೆ ಹಾಕೋಕ್ಕೆ, ಯಾರು ಕೆಳಕ್ಕೆ ಮಾಡುವ ಪ್ರಯತ್ನ ಅಲ್ವೇ ಅಲ್ಲ. ಪ್ರತಿ ಪ್ರಜೆಯ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಬದುಕು ಹೇಗಿದೆ ತಿಳ್ಕೊಳ್ಳೋಕ್ಕೆ ಮಾಡುವ ಒಂದು ಸಮೀಕ್ಷೆ. ಈ ಸಮೀಕ್ಷೆಗೆ ಅಡ್ಡ ಮಾಡೋದಕ್ಕೆ ಏನಿದೆ ಅದರಲ್ಲಿ? ಅದನ್ನು ಅವ್ರು ಮಾಡ್ತಾ ಬಂದಿದ್ದಾರೆ. ಅವರು ಇರೋ ಜಾತಿಗಳೇ ಹೊಸ ಜಾತಿನ ಹುಟ್ಟಕ್ಕೆ ಬರೋದಿಲ್ಲ. 1931ನಲ್ಲಿ ಮಡ್ರಾಸ್ ಪ್ರಾವಿನ್ಸ್ ಗೆಜೆಟರಿ ಏನಿದೆ, 1930 ಮೈಸೂರು ಗೆಜೆಟಲ್ಲಿ ಏನಿಟ್ಟಿದ್ದಾರೆ, ಮತ್ತು ಥರ್ಸ್ಟನ್ ಇದ್ದಾರಲ್ಲ, ಅವರು ಆಂಥ್ರಪಾಲಜಿಕಲ್ ಸ್ಟಡಿ ಮಾಡಿ ಯಾವ್ಯಾವ ಸಮಯಗಳು ಕ್ಯಾಸ್ಟ್ ಆ್ಯಂಡ್ ಟ್ರೈಬ್ಸ್ ಇನ್ ಸೌತ್ ಇಂಡಿಯಾ ಅಂತ ಅವರು ಆಂಥ್ರಪಾಲಜಿಕಲ್ ಸ್ಟಡಿ ಮಾಡಿ ಹೇಳಿದ್ದಾರೆ. ಅವೇ ಇರ್ತವೆ ಹೊರತು ಹೆಚ್ಚಿಗೆ ಇರೋಲ್ಲ. ಇಲ್ಲಿ ಹೇಳೋದೇನೆಂದರೆ ಇರೋರನ್ನೇ ಈ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ ಅಂತ ಹುಟ್ಟಿಸ್ತಾ ಇದ್ದಾರೆ. ಇದೇನು ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಹುಟ್ಟಾಕೋದು ಅಲ್ಲ, ಅದನ್ನು ಮಾಡಬೇಕಾದ ಅಗತ್ಯನೂ ಇಲ್ಲ. ಸಿ, ಬ್ಯಾಕ್ವರ್ಡ್ ಕಮಿಷನ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಹೋದ ಸರಿ ಕಾಂತರಾಜ ಇದ್ರು ಅದು ಬರ್ಕೊಂಡಿದ್ರು, ಅದನ್ನು ಅದು ಅವ್ರಿಗೆ ಬಿಟ್ಟಿದ್ದು ಅಲ್ಲ. ಅವರು ಹಿಂದೂ ಧರ್ಮವನ್ನೇ ಟಾರ್ಗೆಟ್ ಮಾಡ್ಕೊಂಡು ಸಿದ್ದರಾಮಯ್ಯ ಹೊಡಿತಾ ಇದ್ದಾರೆ. ಅದು ಅಪ್ಪಟವಾದಂಥ ಸುಳ್ಳು. ನಿಮ್ಮ ಸರ್ಕಾರ ಅಪ್ಪಟ ಸುಳ್ಳು. ಹಿಂದೂ ಧರ್ಮನ ಯಾಕೆ ಹೊಡಿತಾರೆ? ಹಿಂದೂ ಧರ್ಮ ಹೊಡೆಯುವಂಥ ಪ್ರವೃತ್ತಿ ನಮ್ಗೆ ಏನಿದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು? ನಾನು ಹುಟ್ಟೋ ಅಧಿಕಾರ ನನ್ನ ಕೈಲಿರಲಿಲ್ಲ, ಹಿಂದುವಾಗಿ ಹುಟ್ಟಿದ್ದೇನೆ, ಆದರೆ ಸಾಯುವಾಗ ಮಾತ್ರ ನಾನು ಹಿಂದುವಾಗಿ ಹುಟ್ಟಲ್ಲ ಅಂತ ಹೇಳಿದ್ದಾರೆ. ಏನು ವಾಟ್ ರೀಸನ್? ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿ, ಪ್ರಪಂಚದ ದೊಡ್ಡ ಜಾಗತಿಕ ಚಿಂತಕರು, ಮಹಾಮಾನವೀಯವಾದಿ, ಆ ರೀತಿ ಹೇಳ್ಬೇಕಾದ್ರೆ ಇಲ್ಲಿ ಏನಿದೆ ಅಲ್ಲಿ ಒಳಗಡೆ? ಅವರೇ ಆ ಥರ ನಿಲುವು ತಗೋಬೇಕಾದ್ರೆ. ಮತ್ತು ಸಂವಿಧಾನದಲ್ಲಿ ಸ್ವತಂತ್ರ ಕೊಟ್ಟಿದ್ದ ಜನಗಳ ಆಯ್ಕೆ, ಅದು ಸ್ವತಂತ್ರ ಆಯ್ಕೆ. ಧರ್ಮಕ್ಕೆ ಹೋಗೋದು ಬಲವಂತವಾಗಿ ಮಾಡೋದಕ್ಕೆ ಪ್ರತಿರೋಧ ಇದೆ, ಕಾನ್ಸ್ಟಿಟ್ಯೂಷನಲ್ಲಿ ಅವಕಾಶ ಇಲ್ಲ. ಆದರೆ ಯಾರು ಹೋಗ್ತೀವಿ ಅಂದರೆ ಯಾರು ತಡೆಯೋಕ್ಕಾಗಲ್ಲ. ಇಟ್ಸ್ ಅನ್ ಆಪ್ಷನ್. ಹೀಗಾಗಿ ಧರ್ಮವನ್ನು ಒಡೆಯುವ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಜಾತಿ ಗಣತಿಗೆ ತಮ್ಮ ಪಕ್ಷದಲ್ಲೇ ವಿರೋಧ ಇದೆ, ಸಚಿವರುಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವಶ್ಯಕತೆ ಇರಲಿಲ್ಲ. ಸಚಿವ ಸಂಪುಟದಲ್ಲಿ ಯಾವ ವಿರೋಧನೂ ಬರಲಿಲ್ಲ, ಒಡಕೂ ಇಲ್ಲ. ಕಾಂತರಾಜ ಆಯೋಗದ ವರದಿ ವಿಷಯ ಬಂದಾಗ ಈಗ 10 ವರ್ಷ ಆಯಿತು ಹಳೇದು ಅಂತೇಳಿ ನಮ್ಮ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಹೊಸದಾಗಿ 10 ವರ್ಷ 15 ವರ್ಷ ಆಗಿದೆ ಮಾಡೋಣ ಅಂತ ಒಮ್ಮತದ ತೀರ್ಮಾನ ಆದಮೇಲೆ ವಿರೋಧದ ಪ್ರಶ್ನೆ ಬರೋದೇ ಇಲ್ಲ. ಲಿಂಗಾಯತರು ಒಕ್ಕಲಿಗರು ಪ್ರತ್ಯೇಕವಾಗಿ ಸಮಾವೇಶಗಳನ್ನ ಮಾಡುವಂಥದ್ದು ಮತ್ತು ಇದು ವಿರೋಧ ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ. ಅವರೆಲ್ಲ ಒಟ್ಟಾಗಿ ಹೇಳಿ ಒಂದೇ ಇದನ್ನು ಬರೆಸಿ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳೋದ್ರಲ್ಲಿ ಅವ್ರವ್ರಿಗೆ ಬಿಟ್ಟು ವಿಷಯ ಅದು. ಆಯಾ ಸಮುದಾಯ ವಿಚಾರದಲ್ಲಿ ಅವ್ರಿಗೆ ಡಿಫರೆನ್ಸ್ ಬಾಯಿಸಿದೆ. ಸಚಿವರುಗಳದ್ದು ಯಾರ್ದು ಹೋಗ್ಬೇಕು? ಯಾಕೆಂದರೆ ನಾವು ಚರ್ಚೆ ಮಾಡಿದ್ದೀವಿ. ಈ ಕಾಂತರಾಜ್ ಆಯೋಗದ ವಿಷಯ ಬಂದಾಗ 10-15 ವರ್ಷ ಹಳೇದಿದೆ, ಇನ್ನೊಂದು ಅವಕಾಶ ಕೊಟ್ಟು ಹೊಸ್ದಾಗಿ ಮಾಡೋಣ ಅಂತ ಹೇಳಿದ್ರು. ಅದನ್ನೇ ಸಚಿವ ಸಂಪುಟ ಚರ್ಚೆ ಮಾಡಿ ಇದನ್ನು ಮಾಡಿರೋದು ನಮ್ಮ ನಾಯಕ್ ಅವರ ಇದರಲ್ಲಿ. ಹೀಗಾಗಿ ಡಿಫರೆನ್ಸ್ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ನಿಮ್ಮ ಅವಧಿಯಲ್ಲಿ ಅಂಬೇಡ್ಕರ್ ಭವನ ಕಂಪ್ಲೀಟ್ ಆಗುತ್ತಾ? ಇನ್ನೂ ಎಷ್ಟು ದಿನ ಬೇಕು? ಈಗ ಆಲ್ರೆಡಿ ಇವತ್ತು ಅದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಟೆಂಡರ್ ಆಯಿತು, ವರ್ಕ್ ಅವಾರ್ಡ್ ಮಾಡಿದ್ದೀವಿ, ಅಲ್ಲಿ ಸಭೆ ಮಾಡಿ ವಿದ್ಯುತ್ ಮಾಡ್ತೀವಿ. ದಯವಿಟ್ಟು ನೀವು ಬನ್ನಿ, ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ, ಅದನ್ನು ಕಂಪ್ಲೀಟ್ ಮಾಡ್ತೀವಿ. 6 ತಿಂಗಳಲ್ಲೇ ಮಾಡಬೇಕು ಅಂತ ಹೇಳಿದ್ದೀನಿ. ಸರ್ಕಾರ ಏನೇ ಮಾಡಿದ್ರು ಕಾಂಟ್ರವರ್ಸಿ ಆಗುತ್ತಲ್ಲ, ಯಾಕೆ? ಕರೆಕ್ಟಾಗೆ ಮಾಡ್ತೀವಿ. ಸಂವಿಧಾನದ ನಿರ್ದೇಶನ ತತ್ವ ಪ್ರಕಾರ ಮಾಡ್ತೀವಿ. ಇದು ಯಾರಿಗೆ ಇದು ಇಷ್ಟ ಇಲ್ಲ, ಇದಕ್ಕೆ ವಿರುದ್ಧ ಇದ್ದಾರೆ, ಅವರು ಕಾಂಟ್ರವರ್ಸಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಅವ್ರು ಮಾಡೋದಿಲ್ಲಲ್ಲ. ಹೀಗಾಗಿ ನಾವು ಕರೆಕ್ಟಾಗಿ ಮಾಡ್ತೀವಿ.